ಸೀನು, ದೊಡ್ಡಪ್ಪ ನಿಂತ್ಕೊಳ್ಳಿ. ದೊಡ್ಡಪ್ಪ. ಪದ್ಮಾ, ಪದ್ಮಾ, ಜಾನಕಿ. ಏನಾಯ್ತು ರೀ? ಈ ಮಾತನ್ನ ಅವನ ಹತ್ರ ಕೇಳು. ಸೀನು, ಏನಾಯ್ತಪ್ಪ? ಜಾಬಿಗೆ ಅಪ್ಲೈ ಮಾಡಿದ್ದೆ ಅತ್ತೆ. ಇಂಟರ್ವ್ಯೂಗೆ ಬನ್ನಿ ಅಂತ ಕಾಲ್ ಲೆಟರ್ ಬಂದಿದೆ. ಏನಂದೆ? ಇಂಟರ್ವ್ಯೂಗೆ ಬನ್ನಿ ಅಂತ ಕರೆದಿದ್ದಾರಾ? ಒಳ್ಳೆ ವಿಷಯ ಅಲ್ವೇನೋ? ಎಲ್ಲ ನಮ್ ಚಾರು ಅದೃಷ್ಟ. ಅಂದ್ರೆ ಅಣ್ಣ, ಅದು ಕೆಲ್ಸ. ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡು ಆಮೇಲೆ ಮಾತಾಡು. ಹೇಳೋ, ಏನ್ ಮಾಡ್ದೆ? ಹೇಳು, ಏನ್ ಮಾಡ್ದೆ? ನಾನು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಆದ್ಯನ ನಾನು ಮುಂದೆ ಬರಕ್ಕೆ ಹೇಳ್ದೆ. ಹೆಂಡತಿಯಾಗಿ ಚಾರು ಇರ್ಬೇಕಾದ್ರೆ ಆದ್ಯ ಹತ್ರ ಎದುರುಗಡೆ ಬಾ ಅಂತಿದ್ದಾನೆ ಅಲ್ವೋ? ನಿನ್ ಹೆಂಡತಿ ಇರ್ಬೇಕಾದ್ರೆ ಆದ್ಯನ ಎದುರುಗಡೆ ಬಾ ಅನ್ನೋದ್ರ ಅರ್ಥ ಏನು? ಅದು 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 ಆದ್ಯ ಇವನು ಹೊರಗಡೆ ಹೋಗುವಾಗ ಅವಳು ಎದುರಿಗೆ ಬಂದ್ರೆ ಒಳ್ಳೇದಾಗುತ್ತೆ ಅಂತ ಅವ್ರು ಹಾಗೆ ಹೇಳಿರ್ಬೋದು ಅಷ್ಟೇ, ಬೇರೆ ಏನೂ ಇಲ್ಲ ರೀ. ಗಂಡಂಗೆ ಹೆಂಡತಿನ ಮೀರಿರೋ ಒಳ್ಳೇದು ಯಾವುದು ಇರೋದಿಲ್ಲ. ಬೆಳಿಗ್ಗೆ ಹೋದ್ರೆ ರಾತ್ರಿ ಬರೋವರೆಗೂ ನಿನಗೋಸ್ಕರ ಯೋಚನೆ ಮಾಡ್ತಾ ನಿನಗೋಸ್ಕರ ಕಾಯ್ತಿರೋ ಆ ಹೆಂಡತಿಗಿಂತ ನಿನಗ್ ಒಳ್ಳೇದ್ ಕೇಳ್ಕೊಳ್ಳೋರು ಇನ್ಯಾರೂ ಇರೋದಿಲ್ಲ. ಆದ್ಯನ ಎದುರುಗಡೆಗೆ ಬಾ ಅನ್ನೋದು ಮೊದಲು ತಪ್ಪಲ್ದೇ ಇರ್ಬೋದು, ಆದ್ರೆ ಇವಾಗದು ತಪ್ಪೆ. ನೀನ್ ಒಳ್ಳೇದು ಕೆಟ್ಟದ್ದು ನೋಡ್ಕೊಳ್ಳೋ ಜವಾಬ್ದಾರಿ ತಗೊಂಡು ಚಾರು ನಿನ್ ಹೆಂಡತಿಯಾಗಿ ಬಂದ ಮೇಲೆ ಇನ್ನು ಆದ್ಯನ ಎದುರುಗಡೆ ಬಾ ಅಂತ ಕರೆಯೋದು ತಪ್ಪು. ನಿನಗೇನೇ ಬೇಕಿದ್ರೂ ಕೇಳಬೇಕಾಗಿರೋದು ಚಾರುನ, ಆದ್ಯನಲ್ಲ. ನೀನ್ ಹಾಗೆ ಕೇಳೋದನ್ನ ಚಾರು ನೋಡಿ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನೋವು ಪಡಬೇಕಾಗಿರೋದು ನೀನ್ ಮಾತ್ರ ಅಲ್ಲ, ಈ ಕುಟುಂಬ ಕೂಡ. ನಾವು ಮಾಡೋ ಕೆಲ್ಸಗಳಿಂದಾನೆ ನಮ್ಮವ್ರಿಗೆ ನಮ್ಮ ಮೇಲ್ ಪ್ರೀತಿ ಹೆಚ್ಚಾಗುತ್ತೆ, ಹೊರಗಿನವ್ರಿಗೆ ನಮ್ಮ ಮೇಲ್ ಗೌರವ ಹೆಚ್ಚಾಗುತ್ತೆ. ಅಣ್ಣ, ಅವರಿಬ್ರು ಮೊದ್ಲಿಂದನೂ ಇದೆ. ನೀನು ಮಾತಾಡ್ಬೇಡ ಪದ್ಮ, ಅಷ್ಟಕ್ಕೂ ತಪ್ಪೆಲ್ಲ ನಿಂದೆ. ಮದ್ವೆ ಮಾಡ್ತಿದ್ದ ಹಾಗೆ ನಿನ್ ಜವಾಬ್ದಾರಿ ಮುಗ್ದೋಯ್ತು ಅನ್ಕೊಂಡ್ಯಾ? ಅವರು ಹೇಗಿರ್ತಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ಕೋಬೇಕಲ್ವಾ? ಮದುವೆ ಮಾಡ್ತಿದ್ದ ಹಾಗೆ ಜವಾಬ್ದಾರಿ ಮುಗ್ದೋಯ್ತು ಅಂತ ಎಲ್ರು ಅನ್ಕೋತಾರೆ. ನಿಜವಾದ ಜವಾಬ್ದಾರಿ ಶುರುವಾಗೋದೇ ಆಗ. ಒಬ್ರು ಗೊತ್ತಿಲ್ದಿರೋ ವ್ಯಕ್ತಿ ನಮ್ಮ ಜೀವನದೊಳಗ್ ಬಂದ್ರೆ ಅವಳ ಜೊತೆ ಹೇಗಿರ್ಬೇಕು, ಎಲ್ರಿಗೂ ಹತ್ರ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ಬೇಕಾಗಿರೋದೆ ತಂದೆ ತಾಯಂದ್ರು. ಚಿಕ್ಕನ್ನಿಂದ ಕೈ ಹಿಡಿದು ನಡೆಸೋದನ್ನ ಕಲಿಸಿದ್ವಿ ಅನ್ಕೊಂಡ್ರೆ ಸರಿ ಹೋಗಲ್ಲ. ನೀನು ಕಲಿಸ್ದೇ ಇದ್ರೂ ಬೀಳ್ತಾ ಏಳ್ತಾ ಅವನೇ ಎಲ್ಲ ಕಲ್ತ್ಕೋತಾನೆ. ಮತ್ತೊಬ್ರು ಕೈ ಹಿಡ್ಕೊಂಡು ಜೀವನದಲ್ಲಿ ಹೇಗ್ ನಡಿಬೇಕು ಅಂತ ಕಲಿಸ್ಬೇಕಾಗಿರೋದು ಇವಾಗ. ಅರ್ಥ ಆಯ್ತಾ? ಸೀನು, ಇದು ಆದ್ಯನ್ ತಪ್ಪಲ್ಲ. ಹಾಗೆ ಕೇಳಿದ್ದು ನಿಜವಾಗ್ಲೂ ನಿನ್ ತಪ್ಪೆ. ನಿನ್ನೆ ಬೇರೆ, ಇವತ್ತು ಬೇರೆ.
ನಿನ್ನೆ ಹಾಗೆ ಇರಬೇಕು ಅಂತ ನೋಡ್ಬೇಡ. ನೀನೇನಾದ್ರೂ ಕೇಳಬೇಕು ಅನ್ಕೊಂಡ್ರು ಮಾತಾಡ್ಬೇಕು ಅನ್ಕೊಂಡ್ರು ಮೊದಲು ಹೇಳಬೇಕಾಗಿರೋದು ನಿನ್ನ ಹೆಂಡತಿಗೆ, ಅದಾದ್ಮೇಲೆ ನಮಗೆ. ಅದನ್ನ ನೆನ್ಪಿಟ್ಕೋ. ಹೋಗ್ಲಿ ಬಿಡಿ ಅಂದ್ರೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಿರಲಿಲ್ಲ ಅಲ್ವಾ? ಇನ್ನು ಮುಂದೆ ತಿಳ್ಕೊತಾರೆ. ನೀವು ಕೋಪ ಮಾಡ್ಕೊಂಡ್ಬಿಟ್ರೆ ಭಯ ಪಟ್ಕೊಳ್ತಾರೆ. ಇನ್ನೊಂದ್ಸಲ ಹೀಗೆಲ್ಲ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ ಅಂದ್ರೆ. ಬನ್ನಿ ಊಟ ಮಾಡೋರಂತೆ, ಈಗಾಗಲೇ ತಡ ಆಗ್ಬಿಟ್ಟಿದೆ. ಬನ್ನಿ ಬನ್ನಿ ಬನ್ನಿ. ಕೇಳಿಸ್ಕೊಂಡ್ಯಾ? ಅವ್ನು ಇಂಟರ್ವ್ಯೂಗೆ ಹೋಗ್ತಾ ಇದ್ದಾನಂತೆ. ಆ ಕೆಲಸ ಅವನಿಗೆ ಸಿಕ್ತು ಅಂತಂದ್ರೆ ಈ ಮನೆಯಿಂದ ದೂರ ಹೋಗಿ ನೀವಿಬ್ರು ಸಂತೋಷವಾಗಿರ್ಬೋದು ಕಣೆ. ಹೌದು ಕಣೆ, ಕೆಲ್ಸ ಸಿಕ್ತು ಅಂದ್ರೆ ನಿಮ್ ಪಾಡಿಗೆ ನೀವು ಬೇರೆ ಸಂಸಾರ ಮಾಡ್ಬೋದು. ಆ ಕೆಲ್ಸ ಸಿಕ್ಕೇ ಸಿಗುತ್ತೆ, ನಾವು ಸಂತೋಷವಾಗಿರ್ತೀವಿ. ನನಗ್ ಬೇಕಾಗಿರೋದು ಅದೇ ಕಣೆ. ಪದ್ಮಾ, ಪಾರ್ವತಿ, ಬನ್ನಿ. ಅಕ್ಕ ಕರೀತಿದ್ದಾರೆ, ಬನ್ನಿ ಬನ್ನಿ. ಅದೇ ಇರಿ ಒಂದ್ ನಿಮಿಷ ಇರಿ. ಏನಮ್ಮ ಇದು? ಬಸ್ ಸ್ಟ್ಯಾಂಡ್ ಒಳಗಡೆ ಬಸ್ಗೆ ಸ್ಟಾಪ್ ಅಂದಾಗೆ ತಡಿತಾ ಇದೆಯಾ? ಸೀನು ಮಾವನ್ಗೆ ನಾನೇ ಬಡಿಸ್ತೀನಿ. ಅದನ್ನ ಆರಾಮಾಗಿ ಹೇಳ್ಬೋದಲ್ವಾ? ಹಾಗೆ ಕೂಕೊಂಬರೋ ಅವಶ್ಯಕತೆ ಏನಿತ್ತು? ನೀವು ಸುಮ್ಮನೆ ಇರಿ. ಮಾವ ತಗೋ, ಮೊದಲು ಇತ್ತಿನ್ನು. ಇವಳಿಗೆ ಯಾವಾಗ ಏನ್ ಕೊಡ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ ದೇವ್ರೆ. ತಿಂದ ಮೇಲೆ ಕೊಡ್ಬೇಕಾಗಿರೋದ್ನ ತಿನ್ನೋಕ್ ಮುಂಚೆನೆ ಕೊಡ್ತಿದ್ದೇನಮ್ಮ? ಮೊದಲು ಇದನ್ ತಿಂದು ಆಮೇಲೆ ಬಾಕಿ ಎಲ್ಲದನ್ನೂ ತಿನ್ಬೇಕು. ಮಾವನ್ಗೋಸ್ಕರ ನಾನೇ ಸ್ಪೆಷಲ್ ಆಗಿ ತಂದಿದ್ದೀನಿ. ಸರಿ ನಿನ್ನ ಅಭಿಮಾನಕ್ಕೆ ಬೇಡನಲ್ಲ, ಆದ್ರೆ ಈ ಮನೇಲಿ ಪದ್ಧತಿ ಅಂತ ಒಂದಿದೆ. ಒಬ್ರಿಗೋಸ್ಕರ ಪ್ರತ್ಯೇಕವಾಗಿ ಏನು ಇರೋದಿಲ್ಲಮ್ಮ. ಏನೇ ಆದ್ರೂ ಸರಿ, ಎಲ್ರಿಗೂ ಕೊಡ್ಬೇಕು ಅಷ್ಟೇನೆ. ಎಲ್ರೂ ಸಮವಾಗಿ ಹಂಚ್ಕೋಬೇಕು. ಎಲ್ರೂನಾ? ಎಲ್ರಿಗೂ ಕೊಡಕ್ಕಾಗಲ್ಲ. ಏನೇ ಪದ್ಮಾ, ನಿನ್ ಸೊಸೆಗೆ ನಮ್ಮನೆ ಪದ್ಧತಿ ಏನು ಹೇಳ್ಕೊಟ್ಟಿಲ್ವಾ? ಸರಿ ಬಿಡಿ, ಇವತ್ತೊಂದಿನ ಮಾವನೇ ತಿನ್ಲಿ ಬಿಡಿ. ನೀನ್ ತಿನ್ನು ಮಾವ. ಇವಳು ಕಣ್ಮುಂದೆ ಇದ್ದಾಳೆ ಅಂದ್ರೆ ನನ್ನ ಪರಿಸ್ಥಿತಿ ಬೆಳಕಿಗೆ ಸಿಕ್ಕಾಕೊಂಡು ಬೆಳಕಿನ ಹುಳುದ ಥರ ಆಗೋಗುತ್ತೆ. ಹಾಗಾಗಲ್ಲಮ್ಮ. ಒಂದ್ ಹೊತ್ತಿಗೆ ಅನ್ನೋ ಪದ್ಧತಿನ ಬದಲಾಯಿಸ್ಕೊಳ್ಳೋದು ಅಂದ್ರೆ ಆಗಲ್ಲ. ಮತ್ ಹೇಗೆ? ನಿನ್ ಸಮಸ್ಯೆಗೆ ನನ್ನ ಹತ್ರ ಪರಿಹಾರ ಇದೆ. ಭಾವನವ್ರೆ, ಒಂದ್ ನಿಮಿಷ ಪ್ಲೀಸ್. ಇಲ್ಲಿ ನೋಡಿ, ಇವಾಗ ಎಲ್ರು ಈ ಬೀಡ ತಿನ್ಬಹುದು. ಈ ಮನೆ ಪದ್ಧತಿ ಪ್ರಕಾರ ಇವಾಗ ಎಲ್ರು ಊಟ ಮಾಡಿದ್ಮೇಲೆ ಇದನ್ನ ತಿನ್ನಿ, ಓಕೆನಾ? ಸರಿನಾ? ಅಯ್ಯಯ್ಯೋ, ಅದನ್ನ ನನ್ನ ಮಾವನಿಗೆ ತಂದಿರೋದು. ಇಲ್ಲಿ ನೋಡು, ಇಲ್ಲಿ ಪ್ರತ್ಯೇಕ ಅಂತ ಏನು ಇಲ್ಲಮ್ಮ, ಎಲ್ಲ ಒಂದೇನೆ. ಏನ ಪದ್ಮ, ಏನಂತೀಯ? ತಿನ್ನಿ ಭಾವನವ್ರು, ತಿನ್ನಿ. ಮೊದಲು ಊಟ ಮಾಡಿ ಆಮೇಲೆ ಇದು. ಹಾ ತಿನ್ನಿ. ಅದಕ್ಕೆ ಶಿವರಾಜು, ಅಡುಗೆ ಸೂಪರ್ ಆಗಿದೆ. ಏನ್ ಚಾರು, ಬೀಡಾಗೋಸ್ಕರ ಅಷ್ಟೊಂದು ಟೆನ್ಷನ್ ಮಾಡ್ಕೋತ್ಯಾ? ನನ್ ಮನೆಗೆ ಹೋಗಿದ್ನಲ್ಲ, ಆಗ ಅದನ್ನ ಅಮ್ಮನೇ ಕೊಟ್ಟಿದ್ದು ಮಾವನಿಗೆ ತಿನ್ಸು ಅಂತ. ನಿಮ್ಮಮ್ಮ ಕೊಟ್ಟಿದ್ದ? ಅಂದ್ರೆ 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 ನಿಮ್ಮ ಅಂದ್ರೆಗಳು ಆಮೇಲೆ, ಮೊದಲು ವಿಷಯ ಏನು ಅಂತ ಹೇಳು.
ನನಗೆ ಯಾರೋ ನನ್ನ ನರಗಳನ್ನ ಹಿಡ್ಕೊಂಡು ಎಳ್ದ ಹಾಗಿದೆ. ಹೇಳು. ಅದು ಆ ಬೀಡ ತಿಂದ್ರೆ ಮಾವ ನನ್ನ ಹಿಂದೆನೆ ಸುತ್ತಿರ್ತಾನೆ ಅಂತ. ಅದು ಮಾವ ಹತ್ರ ಆಗ್ತಿಲ್ಲ ಅಂತ ಬೇಜಾರಲ್ಲಿದ್ನಲ್ಲ, ಅಮ್ಮನೇ ಅದನ್ನ ಕೊಟ್ಟು ಕಳ್ಸಿದ್ಲು. ಅಂದ್ರೆ ಅದ್ರಲ್ಲಿ ಆ ಮದ್ದಿದ್ಯಾ? ಅಂಥದ್ದೇನಾದ್ರೂ ಇದ್ದಾಗ ರೂಮ್ ಒಳಗೆ ಕೊಡ್ಬೇಕೆ ಹೊರತು ಹೀಗೆಲ್ರೂ ಮುಂದೆ ಕೊಡ್ತಾರಾ? ನನ್ನ ತಾಳ್ಮೆ ಎಷ್ಟಿದೆ ಅಂತ ತಕ್ಕಡಿಲ್ ಹಾಕಿ ತೂಗ್ತಾ ಇದ್ದಾಳೆ ಪಾರ್ವತಿ ಇವಳು. ಸಪ್ರೇಟ್ ಆಗಿ ಕೊಟ್ರೆ ಮಾವ ಅದನ್ನ ತಿಂತಾನೋ ಇಲ್ವೋ ಅಂತ, ಎಲ್ಲರ ಮುಂದನೂ ಕೊಟ್ರೆ ದೊಡ್ಡಪ್ಪ ನೋಡಿ ತಿಂತಾನೆ ಅಂತ. ಎಂತ ಕೆಲಸ ಮಾಡ್ಬಿಟ್ಟಿಯೇ? ಈಗ ಅದ್ಯಾವುದು ಅಂತಾನೆ ಗೊತ್ತಾಗಲ್ಲ. ಅದ್ಯಾರಿಗೆ ಸಿಗತ್ತೋ, ಯಾರು ತಿಂತಾರೋ? ನನ್ ದಡ್ಡ ಗಂಡ ಎಲ್ಲಾನು ಒಂದೇ ಮಾಡಿ ಇಟ್ಬಿಟ್ಟಿದಾರಲ್ಲಿ. ಈಗ ಅದು ಯಾರ ಕೈಗೆ ಸೇರುತ್ತೋ, ಮುಂದೆ ಏನಾಗತ್ತೋ. ಬನ್ನಿ ಬನ್ನಿ. ನಿನ್ನ ಏನಾಯ್ತಮ್ಮ? ಏನಿಲ್ಲ ಅಣ್ಣ, ಏನಿಲ್ಲ. ಇನ್ ಸ್ವಲ್ಪ ಹಾಕ್ಲಾ? ಬಾವ್ನವ್ರೆ, ಮೊದಲು ನೀವು ತಗೊಳ್ಳಿ. ಏನು ಎಲ್ರಿಗೂ ಪ್ರತ್ಯೇಕವಾಗಿ ಹೇಳ್ಬೇಕಾ? ನೀವು ತಗೊಳ್ಳಿ ತಗೊಳ್ಳಿ. ತಗೊಳಪ್ಪ. ತಗೋಮ್ಮ. ಎಲ್ರು ತಗೊಂಡ್ರ? ಏನೇ ಇದೆಲ್ಲ? ಬಾವ್ನವ್ರೆ, ಈ ಬೀಡಾನ ಎಲ್ಲಿಂದ ತಂದ್ರೋ ಗೊತ್ತಿಲ್ಲ, ಆದ್ರೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಬಾವ್ನವ್ರೆ. ದೇವ್ರೇ, ನಮ್ಮ ಅಣ್ಣ ತಿನ್ಲಿಲ್ಲ. ಬಾವ, ಬೀಡ ಮಾತ್ರ ಸಖತ್ತಾಗಿದೆ. ಇದು ನಾವ್ ಯಾವಾಗ್ಲೂ ತಿನ್ನೋ ತರನೇ ಇದೆಯಲ್ಲ, ಅಷ್ಟೇ. ಈ ಬೀಡ ಅಳಿಯಂದ್ರೆ ಇವತ್ತು ತಂದಿರೋ ಬೀಡ ಥರನೇ ನಾಳೆನೂ ತಂದ್ಕೊಡಿ. ತರ್ತೀನತ್ತಮ್ಮ. ಅಮ್ಮ, ಒಂದ್ ಕೆಲಸ ನೆಟ್ಟಿಗೆ ಮಾಡಲ್ಲ. ನೋಡು ಏನಾಗಿದೆ ಅಂತ. ಕೊಡ್ತೀನಿ ನೋಡು. ತುಂಬ ಚೆನ್ನಾಗಿದೆ. ಬೇಡ ಅನ್ನೋರು ಉಂಟೆ, ಈ ಬೀಡನ ಬೇಡ ಅನ್ನೋರು ಉಂಟೆ. ಬೇಡ ಅನ್ನೋರು ಉಂಟೆ, ಹುಡುಗಿ ದೂರ ಹೋಗೋರು ಉಂಟೆ. ಪದ್ಮ 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 ಪದ್ಮ, ಇಲ್ಲಿ ನೋಡು, ಎಷ್ಟೋ ಬೀಡ ತಿಂದಿದ್ದೀನಿ, ಆದ್ರೆ ಇಂಥ ಬೀಡನ ಇಲ್ಲಿವರೆಗೂ ತಿಂದಿಲ್ವೇ? ಪದ್ಮ, ಯಾಕೋ ನಿನ್ ಜೊತೆ ಇವತ್ತು ಮನ್ಸು ಬಿಚ್ಚಿ ಮಾತಾಡ್ಬೇಕು ಅನ್ಸಿದೆ ಪದ್ಮ. ಒಂದು ಚೊಂಬು ನೀರು ತಗೊಂಡು ನಮ್ಮ ರೂಮಿಗೆ ಬಂದ್ಬಿಡು. ಅಂದ್ರೆ ಆಗಲ್ಲ ಪದ್ಮ, ಬರಲ್ಲ ಅನ್ಬೇಡ, ಮನ್ಸು ಬಿಚ್ಚಿ ಇವತ್ತು ಮಾತಾಡ್ಬೇಕು ಪದ್ಮ. ನೀರು ತಗೊಂಡು ರೂಮಿಗೆ ಬಂದ್ಬಿಡು.
ಪದ್ಮ ಬೇಗ ಬಾರೆ, ಮಾತಾಡ್ಬೇಕು ತುಂಬಾ. ಬಾರೆ. ಹಾ ನನ್ನ ಮಂಚದ ಮೇಲೆ ಯಾರು ಮಲಗಿರೋದು? ನೀನಾ? ಏನೇ ನೀನು ನಿನ್ ರೂಮಿಗೆ ಹೋಗೋದ್ ಬಿಟ್ಟು ಇಲ್ಲಿ ಮಲ್ಕೊಂಡಿದ್ಯಾ? ಅದು ಅದೇಮ್ಮ, ನಿನ್ ಜೊತೆ ಮಲ್ಕೊಂಡು ತುಂಬಾ ದಿನ ಆಯ್ತಲ್ಲ, ಅದಕ್ಕೆ. ನನ್ ಜೊತೆ ಮಲ್ಗಕ್ಕೆ ನೀನಿನ್ನು ಚಿಕ್ಕ ಹುಡುಗಿ ಅನ್ಕೊಂಡಿದ್ಯಾ? ಹೋಗು ನಿನ್ ರೂಮ್ಗೆ. ಅಯ್ಯೋ, ನಾನ್ ಹೋಗಲ್ಲಪ್ಪ. ನಿನ್ ರೂಮಿಗೆ ನೀನ್ ಹೋಗಿ ಅಂದ್ರೆ ಹೋಗಲ್ಲ ಅಂತಿದ್ಯಲ್ಲೇ? ಅದು ಹಾಗಲ್ಲಮ್ಮ, ಇವತ್ತಿಲ್ಲೇ ಮಲ್ಕೋತೀನಿ. ಹಾ, ಇವತ್ ಯಾಕೋ ನನ್ಗೆ ನಿನ್ ಜೊತೆನೆ ಮಲ್ಕೋಬೇಕು ಅನ್ನಿಸ್ತಿದೆ. ಗಂಡನ್ ಬಿಟ್ಟು ನನ್ ಜೊತೆ ಮಲಗ್ತೀನಿ ಅಂತ್ಯಲ್ಲ, ಏನೇ ನಿನ್ ಗೋಳು? ಅಯ್ಯೋ ಅಮ್ಮ, ನನ್ ಸಂಕಟ ನಿನಗೆ ಅರ್ಥ ಆಗ್ತಾ ಇಲ್ಲ ಬಿಡಮ್ಮ. ಮಾತಾಡೋಣ ಅಂತಿದ್ದಾರೆ ಅಮ್ಮ. ಪಾಪ ಅವನೇನ್ ಮಾತಾಡ್ಬೇಕು ಅಂತಿದ್ದಾನೋ ಏನೋ, ಹೋಗ್ ಮಾತಾಡಮ್ಮ. ಅಯ್ಯೋ ಅಮ್ಮ, ಅವ್ರು ಏನ್ ಮಾತಾಡ್ಬೇಕು ಅಂತಿದ್ದಾರೆ ಅನ್ನೋದು ನಿನ್ಗೆ ಗೊತ್ತಾಗ್ತಿಲ್ಲ. ಸರಿ ಹೋಯ್ತು, ದಿನ ಕುಡ್ಕೊಂಡ್ ಬಂದ್ರೆ ಕುಡ್ಕೊಂಡ್ ಬರ್ತಾನೆ ಅಂತ ಹೇಳ್ತೀಯ. ಇವತ್ತು ಕುಡಿದೇನೆ ಏನೋ ಮಾತಾಡ್ಬೇಕು ಅಂದ್ರೆ ನೀನ್ ರೂಮಿಗೆ ಹೋಗದೆ ಇಲ್ಲಿದ್ಯಲ್ಲೇ? ಪದ್ಮ, ಗಂಟ್ಲು ಒಣಗೋಗ್ತಿದೆ, ಬಾರೆ ವಾಟ್ರ್ ತಗೊಂಡ್ ಬಾರೆ, ನಮ್ ಮಾತಾಡ್ಕೊಳ್ಳೋಣ ಸ್ವಲ್ಪ. ಪಾಪ ಅವನಿಗೆ ನೀರ್ ಬೇಕಂತೆ, ಹೋಗ್ ಕೊಡೋಗೆ. ನಾನ್ ಹೋಗಲ್ಲ ಕಣಮ್ಮ. ಲೇ ಪದ್ಮ, ಇಲ್ ನೋಡು, ಅವನ್ ಕರೀತಾ ಇದ್ರೂನು ನೀನ್ ಹೋಗದೆ ಇದ್ರೆ ಚೆನ್ನಾಗಿರಲ್ಲ ನೋಡು. ಏಯ್, ಎದ್ದೋಗಿಲ್ಲಿಂದ. ಅಮ್ಮ, ಅವ್ರಿಗೆ ಬೇಕಾಗಿರೋದು ನೀರೋ ಕಾಫಿನೋ ಅಲ್ಲಮ್ಮ. ಮತ್ ಅದನ್ ಬಿಟ್ಟು ಇನ್ನೇನೇ ಕೇಳ್ತಾನೆ? ನನ್ ಕೈಲಿ ತಡೆಯಕ್ಕಾಗ್ತಿಲ್ಲ ಪದ್ಮ. ಇಲ್ ನೋಡು, ನೀನ್ ಹೋಗ್ತೀಯೋ ಇಲ್ವೋ? ಹೋಗು. ಅಯ್ಯೋ, ನಾನು ಹೋಗಲ್ಲಮ್ಮ. ಪದ್ಮ, ನೀನ್ ಇಲ್ಲಿದ್ಯಾ? ಪಾಪ ಕಣಮ್ಮ, ನಿಮ್ಮ ಯಜಮಾನ್ರು ಅಷ್ಟೊತ್ತಿಂದ ಕರೀತಾ ಇದ್ದಾರೆ, ನಿನ್ ಕೇಳಿಸ್ಲಿಲ್ವಾ? ಅವಾಗ್ಲಿಂದ ನಾನು ಅದನ್ನೇ ಹೇಳ್ತಾ ಇದ್ದೀನಮ್ಮ. ಪಾಪ ಇವಳು ಗಂಡ ಅವಾಗ್ಲಿಂದ ಏನೋ ಮಾತಾಡ್ಬೇಕು ಬಾ ಅಂತ ಕರಿತಿದ್ದಾನೆ, ಇವಳು ನೋಡಿದ್ರೆ ಹೋಗಲ್ಲ ಅಂತಿದ್ದಾಳೆ. ಪದ್ಮ, ಪಾಪ ಅವ್ರು ಕರೀತಿದ್ದಾರಮ್ಮ, ನೀನ್ ಯಾಕೆ ಹೋಗದೆ ಇಲ್ಲೇ ಕೂತಿದೀಯಾ? ಹೋಗೆ. ಇವತ್ ನಾನು ಇಲ್ಲೇ ಮಲ್ಕೋತೀನಿ ಅತ್ಗೆ. ಹೋಗು. ಸರಿ, ಹಾಗಾದ್ರೆ ನಾನು ಹೋಗಿ ನಿಮ್ಮ ಅಣ್ಣಂಗೆ ಹೇಳ್ತೀನಿ, ಅವ್ರು ಬಂದು ಹೇಳಿದ್ರೇನೆ ನೀನ್ ಹೋಗೋದು. ಬೇಡ 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 ಬೇಡ, ಮತ್ ಹೋಗು. ಕುಡಿಯಕ್ ನೀರ್ ಬೇಕು ಅಂತ ಕೇಳಿದ್ನಲ್ಲ, ಎತ್ಕೊಂಡು ಹೋಗು. ಅವ್ರಿಗೆ ಬೇಕಾಗಿರೋದು ನೀರೋ ಕಾಫಿನೋ ಅಲ್ಲ. ದೇವ್ರೇ. ಪದ್ಮ, ಬೇಗ ಬೇಗ ಬಾರೆ. ಬಂದ್ಬಿಟ್ಟಿಯ ಪದ್ಮ, ನನ್ನ ಬಂಗಾರ, ನನ್ನ ಮುದ್ದು ಕಣೆ. ಬಂಗಾರ, ಬಾ ಬಂಗಾರ, ಬಂಗಾರ, ನನ್ನ ಬಂಗಾರ ಕಣೆ. ಚಿಚಿ ನೀ ನನ್ನ ಮುದ್ದು ಕಣೆ. ಬಾ 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 ಬಾ, ಕೂತ್ಕೋ. ಒಂದು ನಿಮಿಷ ಇರುವ, ಬಂದೆ. ಬಾ ಮಾವ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ನನಗೋಸ್ಕರ ಕಾಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಿಂತಾನೆ. ಇಲ್ಲಿ ನೋಡು, ಈ ಕೋಪ ತಾಪನೆಲ್ಲ ದೂರ ಮಾಡ್ಕೊಂತ ಹೇಳೋದಕ್ಕೇನೆ ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಅದಕ್ಕೂ ಕೋಪನಾ? ನಾಳೆ ನೀನು ಇಂಟರ್ವ್ಯೂಗೆ ಹೋಗ್ತಾ ಇದೆಯಾ ಅಲ್ವಾ, ನಿನಗೆ ಖಂಡಿತ ಆ ಜಾಬ್ ಸಿಗುತ್ತೆ. ಅದಾದ್ಮೇಲೆ ಹೇಗಿದ್ರು ನಾವು ಮನೆ ಬದಲಾಯಿಸ್ಬೇಕು. ಆಗ ಈ ಕೋಪ, ಈ ಜಗಳ ಎಲ್ಲ ಇರೋದೇ ಇಲ್ಲ. ಅಲ್ಲಿ ನಾವಿಬ್ರೇ ಇರ್ತೀವಿ ಅಲ್ವಾ. ನಾವು ದೊಡ್ಡ ಮನೆ ತಗೊಳ್ಳೋಣ. ಆ ಮನೇಲಿ ನಾವಿಬ್ರು ಮಾತ್ರ ಇರ್ತೀವಿ. ಬೆಳಗ್ಗೆ ನೀನು ನಿದ್ದೆ ಮಾಡ್ತಾ ಇರ್ತೀಯ, ನಿನಗೋಸ್ಕರ ಕಾಫಿ ತಗೊಂಡ್ ಬರ್ತೀನಿ. ಅದಾದ್ಮೇಲೆ ಹಲೋ, ಏನು ಅಂದ್ರೆ ಸೀನು ಅವರೇ, ಬೆಳಗಾಯ್ತು, ಎದ್ದೇಳ್ರಿ, ಎದ್ದೇಳಿ. ಈಗ
ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಬೇಗ ಬನ್ನಿ, ಆಫೀಸ್ಗೆ ಟೈಮ್ ಆಗ್ತಿದೆ. ಅದು ನನಗೂ ಗೊತ್ತು. ಆಫೀಸ್ಗೆ ಟೈಮ್ ಆಗ್ತಿದೆ ಅಂತ ಹೇಳ್ದೆ ತಾನೆ? ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ಹೊರಡಿ.